ಬಾಸ್ ಕನ್ನಡ 8 ಹಾಗೂ ಬಿಗ್ ಬಾಸ್ ಕನ್ನಡ 9 ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಸಿದ್ದ ದಿವ್ಯಾ ಹುರುಡುಗ. ಈ ಹಿಂದೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ದಿವ್ಯಾ ಹುರುಡುಗ ಈಗ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ. ಅದು ನಿನಗಾಗಿ ಎಂಬ ಹೊಸ ಸೀರಿಯಲ್ ಮೂಲಕ. ಸದ್ಯದಲ್ಲೇ ನಿನಗಾಗಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ನಿನಗಾಗಿ ಧಾರಾವಾಹಿಯಲ್ಲಿ ಕಥಾನಾಯಕಿಯಾಗಿ ದಿವ್ಯಾ ಹುರುಡುಗ ಕಾಣಿಸಿಕೊಳ್ಳಲಿದ್ದಾರೆ. ನಿನಗಾಗಿ ಧಾರಾವಾಹಿಯ ಕತೆ ಸೂಪರ್ ಸ್ಟಾರ್ ರಚನಾ ಸುತ್ತಲಿದೆ. ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ಆಗಿರುವ ರಚನಾಗೆ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ಆಶೀರ್ವಾದ ಇದೆ. ಆದರೆ ಅದ್ಯಾಕೋ ರಚನಾಗೆ ಅಮ್ಮನ ಪ್ರೀತಿ ಇಲ್ಲ. ಸೂಪರ್ ಸ್ಟಾರ್ ಆಗಿದ್ದರೂ ಅಮ್ಮನ ಪ್ರೀತಿ ಕಾಣದ ನಟಿಯ ಕತೆ ನಿನಗಾಗಿ. ಯುಗಾದಿ ಹಬ್ಬದ ಪ್ರಯುಕ್ತ ನಿನಗಾಗಿ ಸೀರಿಯಲ್ನ ಮೊದಲ ಪ್ರೋಮೋ ಔಟ್ ಆಗಿದೆ. ನಿನಗಾಗಿ ಪ್ರೋಮೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿಯೂ ಸದ್ದು ಮಾಡುತ್ತಿದೆ. ಮೊದಲ ಪ್ರೋಮೋದಲ್ಲಿ ಬರೀ ಸೂಪರ್ ಸ್ಟಾರ್ ರಚನಾ ಪರಿಚಯ ಮಾಡಲಾಗಿದೆ ಅಷ್ಟೇ. ಹಾಗಾದ್ರೆ ನಾಯಕ ಯಾರು? ವರದಿಗಳ ಪ್ರಕಾರ ನಿನಗಾಗಿ ಧಾರಾವಾಹಿಯಲ್ಲಿ ಕಥಾನಾಯಕನಾಗಿ ರಿತ್ವಿಕ್ ಮಟಾದ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಗಿಣಿರಾಮ ಧಾರಾವಾಹಿಯಲ್ಲಿ ರಿತ್ವಿಕ್ ಮಟಾದ್ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಜನಪ್ರಿಯತೆ ಪಡೆದಿದ್ದರು. ಕಥಾನಾಯಕಿ ಸೂಪರ್ ಸ್ಟಾರ್ ರಚನಾ ಆಗಿದ್ದರೆ ಕಥಾನಾಯಕ ಕೂಡ ಚಿತ್ರರಂಗಕ್ಕೆ ಸೇರಿದವ ಅಥವಾ ಕಾಮನ್ ಮ್ಯಾನ್ ಇರಬಹುದಾ ಎಂಬ ಚರ್ಚೆ ಇದೀಗ ಶುರುವಾಗಿದೆ. ಇದಕ್ಕೆ ಕ್ಲಾರಿಟಿ ಸಿಗಬೇಕು ಅಂದ್ರೆ ಹೀರೋ ಇಂಟ್ರೊಡಕ್ಷನ್ ಪ್ರೋಮೋ ಔಟ್ ಆಗುವವರೆಗೂ ನೀವು ಕಾಯಲೇಬೇಕು. ವರದಿಗಳ ಪ್ರಕಾರ ರಾತ್ರಿ 8 ಗಂಟೆಗೆ ನಿನಗಾಗಿ ಧಾರಾವಾಹಿ ಪ್ರಸಾರ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸದ್ಯ ರಾತ್ರಿ 8 ಗಂಟೆಗೆ ಬೃಂದಾವನ ಸೀರಿಯಲ್ ಪ್ರಸಾರವಾಗುತ್ತಿದೆ. ಹಾಗಾದ್ರೆ ಬೃಂದಾವನ ಧಾರಾವಾಹಿ ಅಂತ್ಯವಾಗುತ್ತಾ ಅಥವಾ ಟೆಲಿಕಾಸ್ಟ್ ಟೈಮಿಂಗ್ ನಲ್ಲಿ ಬದಲಾವಣೆ ಮಾಡಲಾಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಈ ಹಿಂದೆ ಹುಲಿರಾಯ, ಧ್ವಜ, ಫೇಸ್ ಟು ಫೇಸ್, ಜೋರು, ಗಿರ್ಕಿ, ರಾಂಚಿ, ಅರ್ಧಂಬರ್ಧ ಪ್ರೇಮ ಕಥೆ ಚಿತ್ರಗಳಲ್ಲಿ ದಿವ್ಯಾ ಹುರುಡುಗ ಅಭಿನಯಿಸಿದ್ದರು. ಚಿಟ್ಟೆಹೆಜ್ಜೆ, ಅಂಬಾರಿ, ಖುಷಿ, ಓಂ ಶಕ್ತಿ ಓಂ ಶಾಂತಿ ಸೀರಿಯಲ್ಗಳಲ್ಲಿಯೂ ದಿವ್ಯಾ ಹುರುಡುಗ ನಟಿಸಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.